ಈಗ ನಿಮ್ಗೆಲ್ಲ ಮರ್ತೋಗಿರ್ಬೋದಲ್ಲ, ಬೆಳದಿಯ ನಿತ್ಯಾನಂದ, ಲೇಡಿ ಸಿಡಿ ಬಾಡಿ ನೆನಪಾಯ್ತಲ್ಲ ಅವರೇ. ಈಗ ಸ್ವಾಮಿ ನಿತ್ಯಾನಂದ ಕೇರ್ ಆಫ್ ಕೈಲಾಸ ದಕ್ಷಿಣ ಅಮೆರಿಕದ ಇಕ್ವೆಡಾರ್ ದೇಶದ ದ್ವೀಪವೊಂದನ್ನೇ ಖರೀದಿಸಿರುವ ನಿತ್ಯಾನಂದ ನೀಟಾಗಿ ಸೆಟ್ಲ್ ಆಗಿದ್ದಾರೆ. ಇದರ ಮಧ್ಯೆ ದಟ್ಟ ಕಾರಣದ ಮಧ್ಯೆ ಕಿರಿಕ್ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಏನದು ಸ್ಟೋರಿ, ಬನ್ನಿ ನೋಡಿ. ಕಾಡು ಕದಿಯಲು ಯತ್ನಿಸಿದ್ದ ನಿತ್ಯಾನಂದ 3900 ಚದರ ಕಿಲೋಮೀಟರ್ ಭೂ ಕಬಳಿಕೆಗೆ ಯತ್ನ. ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿ ಕಬಳಿಕೆಗೆ ಯತ್ನಿಸಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾನೆ. ವಿದೇಶದಲ್ಲಿ ನಿತ್ಯಾನಂದ ಕಬಳಿಕೆಗೆ ಯತ್ನಿಸಿರೋದು ಎಷ್ಟು ಜಾಗ ಗೊತ್ತಾ? ಬರೋಬ್ಬರಿ 3900 ಚದರ ಕಿಲೋಮೀಟರ್, ಅದು ಕೂಡ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ. ಭಾರತದಿಂದ ಪರಾರಿಯಾಗಿರುವ ನಿತ್ಯಾನಂದ ಸದ್ಯ ಬೊಲಿವಿಯಾದಲ್ಲಿ ನೆಲೆಸಿದ್ದಾನೆ. ಅಲ್ಲಿನ ಬುಡಕಟ್ಟು ಜನರ ಜೊತೆ ಭೂಮಿ ಲೀಸ್ ಪಡೆಯಲು ಒಪ್ಪಂದ ಮಾಡಿಕೊಳ್ಳಲು ರೆಡಿಯಾಗಿದ್ದ. ಅಲ್ಲೇ ಕೈಲಾಸ ದೇಶ ಕಟ್ಟಲು ಮುಂದಾಗಿದ್ದ. ಆದ್ರೆ ವಿಷಯ ತಿಳಿಯುತ್ತಿದ್ದಂತೆಯೇ ಬೊಲಿವಿಯಾ ಸರ್ಕಾರ ಎಂಟ್ರಿ ಕೊಟ್ಟಿದೆ. ಭೂಮಿ ಲೀಸ್ಗೆ ಪಡೆಯುವ ಯತ್ನಕ್ಕೆ ಬ್ರೇಕ್ ಹಾಕಿ ಬುಡಕಟ್ಟು ಜನರಿಂದ ಭೂಮಿ ಲೀಸ್ ಪಡೆಯುವಂತಿಲ್ಲ ಅಂತ ಸೂಚಿಸಿದೆ. ನಿತ್ಯಾನಂದನಿಂದ ಭೂಮಿ ಲೀಸ್ಗೆ ಪಡೆಯುವ ಯತ್ನಕ್ಕೆ ಇದೀಗ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಒಪ್ಪಂದ ಮಾಡಿಕೊಂಡಿದ್ದರೂ ಮಾನ್ಯತೆ ಇಲ್ಲ ಎಂದು ಬೊಲಿವಿಯಾ ಸರ್ಕಾರ ಹೇಳಿದೆ. ಈ ಲ್ಯಾಂಡ್ ಡೀಲ್ನಲ್ಲಿ ಭಾಗಿಯಾದವರನ್ನೆಲ್ಲ ಗಡೀಪಾರು ಮಾಡಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳದಲ್ಲಿ ಇವತ್ತು ಆರಂಭದಲ್ಲಿ ಬಂದಾಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಆತನಿಗೆ ಜಾಗ ಕೊಟ್ಟಿದ್ದಾರೆ. ಕೆಲವೊಂದು ಕಟ್ತೇನೆ ಮತ್ತೊಂದು ಮಾಡ್ತೇನೆ ಅಂತ. ಇಲ್ಲಿ ತನಕ ಬಂದು ಹೋಗುತ್ತೆ. ಆದ್ರೆ ಅಲ್ಲಿಂದ ಅಲ್ಲಿ ತನಕ ಹೋಗೋದು, ಪ್ರತ್ಯೇಕ ರಾಜ್ಯ ಕಟ್ಟೋದು, ರಾಷ್ಟ್ರ ಕಟ್ಟೋದು ಇರ್ರಿ ಸುಲಭನ, ಹೆಂಗೆಲ್ಲ ನಡೆಯುತ್ತೆ ಕೆಲವೆಲ್ಲ. ಇಲ್ಲಿ ಹೋಯ್ದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದ್ದ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರ ವೀಕ್ಷಣೆ ಮಾಡಿ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಪ್ರಧಾನಿಯಾಗಿ ಅಲ್ಲಿ ದೊಡ್ಡ ದೊಂಬಿಯಲ್ಲಾಗಿ ಆಕೆ ಭಾರತಕ್ಕೆ ಬಂದ್ಲು. ಆಮೇಲೆ ನಮಗೆ ವಿರುದ್ಧವಾದಂತಹ ಪ್ರಧಾನಿ ಯೂನುಸ್ ಅಲ್ಲಿಗೆ ಬಂದ. ಈಗ ಅಲ್ಲಿಯ ಜನ ಸ್ವಾಮಿ ನಿನ್ನೆ ಎಲ್ಲ ಧರ್ಮ ಗಿರ್ಮ ಎಲ್ಲ ಸಾಕು ಮಾರಾಯ, ಊಟ ಕೊಡು ಅಂತ ಕಾಯ್ತಾ ಇದ್ದಾರೆ. ಈಗ ಯುನಿಸ್ ದ ಎಂಡ್ ಆಗುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಪಕ್ಕದ ರಾಷ್ಟ್ರದ ಒಂದು ವಿಶೇಷ ಸ್ಟೋರಿಯನ್ನ ನಿಮ್ಮ ಬ್ರಹ್ಮಾಸ್ತ್ರದಲ್ಲಿ ತಂದಿದ್ದೀನಿ. ಮಿಸ್ ಮಾಡಿದೆ ನೋಡಿ. ನಮಸ್ಕಾರ. ಈಗ ನಿಮ್ಗೆಲ್ಲ ಮರ್ತೋಗಿರ್ಬೋದಲ್ಲ, ಬೆಳದಿಯ ನಿತ್ಯಾನಂದ, ಲೇಡಿ ಸಿಡಿ ಬಾಡಿ ನೆನಪಾಯ್ತಲ್ಲ ಅವರೇ. ಈಗ ಸ್ವಾಮಿ ನಿತ್ಯಾನಂದ ಕೇರ್ ಆಫ್ ಕೈಲಾಸ ದಕ್ಷಿಣ ಅಮೆರಿಕದ ಇಕ್ವೆಡಾರ್ ದೇಶದ ದ್ವೀಪವೊಂದನ್ನೇ ಖರೀದಿಸಿರುವ ನಿತ್ಯಾನಂದ ನೀಟಾಗಿ ಸೆಟ್ಲ್ ಆಗಿದ್ದಾರೆ. ಇದರ ಮಧ್ಯೆ ದಟ್ಟ ಕಾರಣದ ಮಧ್ಯೆ ಕಿರಿಕ್ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಏನದು ಸ್ಟೋರಿ, ಬನ್ನಿ ನೋಡಿ. ಕಾಡು ಕದಿಯಲು ಯತ್ನಿಸಿದ್ದ ನಿತ್ಯಾನಂದ 3900 ಚದರ ಕಿಲೋಮೀಟರ್ ಭೂ ಕಬಳಿಕೆಗೆ ಯತ್ನ. ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿ ಕಬಳಿಕೆಗೆ ಯತ್ನಿಸಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾನೆ. ವಿದೇಶದಲ್ಲಿ ನಿತ್ಯಾನಂದ ಕಬಳಿಕೆಗೆ ಯತ್ನಿಸಿರೋದು ಎಷ್ಟು ಜಾಗ ಗೊತ್ತಾ? ಬರೋಬ್ಬರಿ 3900 ಚದರ ಕಿಲೋಮೀಟರ್, ಅದು ಕೂಡ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ. ಭಾರತದಿಂದ ಪರಾರಿಯಾಗಿರುವ ನಿತ್ಯಾನಂದ ಸದ್ಯ ಬೊಲಿವಿಯಾದಲ್ಲಿ ನೆಲೆಸಿದ್ದಾನೆ. ಅಲ್ಲಿನ ಬುಡಕಟ್ಟು ಜನರ ಜೊತೆ ಭೂಮಿ ಲೀಸ್ ಪಡೆಯಲು ಒಪ್ಪಂದ ಮಾಡಿಕೊಳ್ಳಲು ರೆಡಿಯಾಗಿದ್ದ. ಅಲ್ಲೇ ಕೈಲಾಸ ದೇಶ ಕಟ್ಟಲು ಮುಂದಾಗಿದ್ದ. ಆದ್ರೆ ವಿಷಯ ತಿಳಿಯುತ್ತಿದ್ದಂತೆಯೇ ಬೊಲಿವಿಯಾ ಸರ್ಕಾರ ಎಂಟ್ರಿ ಕೊಟ್ಟಿದೆ. ಭೂಮಿ ಲೀಸ್ಗೆ ಪಡೆಯುವ ಯತ್ನಕ್ಕೆ ಬ್ರೇಕ್ ಹಾಕಿ ಬುಡಕಟ್ಟು ಜನರಿಂದ ಭೂಮಿ ಲೀಸ್ ಪಡೆಯುವಂತಿಲ್ಲ ಅಂತ ಸೂಚಿಸಿದೆ. ನಿತ್ಯಾನಂದನಿಂದ ಭೂಮಿ ಲೀಸ್ಗೆ ಪಡೆಯುವ ಯತ್ನಕ್ಕೆ ಇದೀಗ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಒಪ್ಪಂದ ಮಾಡಿಕೊಂಡಿದ್ದರೂ ಮಾನ್ಯತೆ ಇಲ್ಲ ಎಂದು ಬೊಲಿವಿಯಾ ಸರ್ಕಾರ ಹೇಳಿದೆ. ಈ ಲ್ಯಾಂಡ್ ಡೀಲ್ನಲ್ಲಿ ಭಾಗಿಯಾದವರನ್ನೆಲ್ಲ ಗಡೀಪಾರು ಮಾಡಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳದಲ್ಲಿ ಇವತ್ತು ಆರಂಭದಲ್ಲಿ ಬಂದಾಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಆತನಿಗೆ ಜಾಗ ಕೊಟ್ಟಿದ್ದಾರೆ. ಕೆಲವೊಂದು ಕಟ್ತೇನೆ ಮತ್ತೊಂದು ಮಾಡ್ತೇನೆ ಅಂತ. ಇಲ್ಲಿ ತನಕ ಬಂದು ಹೋಗುತ್ತೆ. ಆದ್ರೆ ಅಲ್ಲಿಂದ ಅಲ್ಲಿ ತನಕ ಹೋಗೋದು, ಪ್ರತ್ಯೇಕ ರಾಜ್ಯ ಕಟ್ಟೋದು, ರಾಷ್ಟ್ರ ಕಟ್ಟೋದು ಇರ್ರಿ ಸುಲಭನ, ಹೆಂಗೆಲ್ಲ ನಡೆಯುತ್ತೆ ಕೆಲವೆಲ್ಲ. ಇಲ್ಲಿ ಹೋಯ್ದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದ್ದ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರ ವೀಕ್ಷಣೆ ಮಾಡಿ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಪ್ರಧಾನಿಯಾಗಿ ಅಲ್ಲಿ ದೊಡ್ಡ ದೊಂಬಿಯಲ್ಲಾಗಿ ಆಕೆ ಭಾರತಕ್ಕೆ ಬಂದ್ಲು. ಆಮೇಲೆ ನಮಗೆ ವಿರುದ್ಧವಾದಂತಹ ಪ್ರಧಾನಿ ಯೂನುಸ್ ಅಲ್ಲಿಗೆ ಬಂದ. ಈಗ ಅಲ್ಲಿಯ ಜನ ಸ್ವಾಮಿ ನಿನ್ನೆ ಎಲ್ಲ ಧರ್ಮ ಗಿರ್ಮ ಎಲ್ಲ ಸಾಕು ಮಾರಾಯ, ಊಟ ಕೊಡು ಅಂತ ಕಾಯ್ತಾ ಇದ್ದಾರೆ. ಈಗ ಯುನಿಸ್ ದ ಎಂಡ್ ಆಗುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಪಕ್ಕದ ರಾಷ್ಟ್ರದ ಒಂದು ವಿಶೇಷ ಸ್ಟೋರಿಯನ್ನ ನಿಮ್ಮ ಬ್ರಹ್ಮಾಸ್ತ್ರದಲ್ಲಿ ತಂದಿದ್ದೀನಿ. ಮಿಸ್ ಮಾಡಿದೆ ನೋಡಿ. ನಮಸ್ಕಾರ. ಈಗ ನಿಮ್ಗೆಲ್ಲ ಮರ್ತೋಗಿರ್ಬೋದಲ್ಲ, ಬೆಳದಿಯ ನಿತ್ಯಾನಂದ, ಲೇಡಿ ಸಿಡಿ ಬಾಡಿ ನೆನಪಾಯ್ತಲ್ಲ ಅವರೇ. ಈಗ ಸ್ವಾಮಿ ನಿತ್ಯಾನಂದ ಕೇರ್ ಆಫ್ ಕೈಲಾಸ
ದಕ್ಷಿಣ ಅಮೆರಿಕದ ಇಕ್ವೆಡಾರ್ ದೇಶದ ದ್ವೀಪವೊಂದನ್ನೇ ಖರೀದಿಸಿರುವ ನಿತ್ಯಾನಂದ ನೀಟಾಗಿ ಸೆಟ್ಲ್ ಆಗಿದ್ದಾರೆ. ಇದರ ಮಧ್ಯೆ ದಟ್ಟ ಕಾರಣದ ಮಧ್ಯೆ ಕಿರಿಕ್ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಏನದು ಸ್ಟೋರಿ, ಬನ್ನಿ ನೋಡಿ. ಕಾಡು ಕದಿಯಲು ಯತ್ನಿಸಿದ್ದ ನಿತ್ಯಾನಂದ 3900 ಚದರ ಕಿಲೋಮೀಟರ್ ಭೂ ಕಬಳಿಕೆಗೆ ಯತ್ನ. ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿ ಕಬಳಿಕೆಗೆ ಯತ್ನಿಸಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾನೆ. ವಿದೇಶದಲ್ಲಿ ನಿತ್ಯಾನಂದ ಕಬಳಿಕೆಗೆ ಯತ್ನಿಸಿರೋದು ಎಷ್ಟು ಜಾಗ ಗೊತ್ತಾ? ಬರೋಬ್ಬರಿ 3900 ಚದರ ಕಿಲೋಮೀಟರ್, ಅದು ಕೂಡ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ. ಭಾರತದಿಂದ ಪರಾರಿಯಾಗಿರುವ ನಿತ್ಯಾನಂದ ಸದ್ಯ ಬೊಲಿವಿಯಾದಲ್ಲಿ ನೆಲೆಸಿದ್ದಾನೆ. ಅಲ್ಲಿನ ಬುಡಕಟ್ಟು ಜನರ ಜೊತೆ ಭೂಮಿ ಲೀಸ್ ಪಡೆಯಲು ಒಪ್ಪಂದ ಮಾಡಿಕೊಳ್ಳಲು ರೆಡಿಯಾಗಿದ್ದ. ಅಲ್ಲೇ ಕೈಲಾಸ ದೇಶ ಕಟ್ಟಲು ಮುಂದಾಗಿದ್ದ. ಆದ್ರೆ ವಿಷಯ ತಿಳಿಯುತ್ತಿದ್ದಂತೆಯೇ ಬೊಲಿವಿಯಾ ಸರ್ಕಾರ ಎಂಟ್ರಿ ಕೊಟ್ಟಿದೆ. ಭೂಮಿ ಲೀಸ್ಗೆ ಪಡೆಯುವ ಯತ್ನಕ್ಕೆ ಬ್ರೇಕ್ ಹಾಕಿ ಬುಡಕಟ್ಟು ಜನರಿಂದ ಭೂಮಿ ಲೀಸ್ ಪಡೆಯುವಂತಿಲ್ಲ ಅಂತ ಸೂಚಿಸಿದೆ. ನಿತ್ಯಾನಂದನಿಂದ ಭೂಮಿ ಲೀಸ್ಗೆ ಪಡೆಯುವ ಯತ್ನಕ್ಕೆ ಇದೀಗ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಒಪ್ಪಂದ ಮಾಡಿಕೊಂಡಿದ್ದರೂ ಮಾನ್ಯತೆ ಇಲ್ಲ ಎಂದು ಬೊಲಿವಿಯಾ ಸರ್ಕಾರ ಹೇಳಿದೆ. ಈ ಲ್ಯಾಂಡ್ ಡೀಲ್ನಲ್ಲಿ ಭಾಗಿಯಾದವರನ್ನೆಲ್ಲ ಗಡೀಪಾರು ಮಾಡಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳೆದಲ್ಲಿ ಇವತ್ತು ಆರಂಭದಲ್ಲಿ ಬಂದಾಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಆತನಿಗೆ ಜಾಗ ಕೊಟ್ಟಿದ್ದಾರೆ. ಕೆಲವೊಂದು ಕಟ್ತೇನೆ ಮತ್ತೊಂದು ಮಾಡ್ತೇನೆ ಅಂತ. ಇಲ್ಲಿ ತನಕ ಬಂದು ಹೋಗುತ್ತೆ. ಆದ್ರೆ ಅಲ್ಲಿಂದ ಅಲ್ಲಿ ತನಕ ಹೋಗೋದು, ಪ್ರತ್ಯೇಕ ರಾಜ್ಯ ಕಟ್ಟೋದು, ರಾಷ್ಟ್ರ ಕಟ್ಟೋದು ಇರ್ಲಿ ಸುಲಭನ, ಹೆಂಗೆಲ್ಲ ನಡೆಯುತ್ತೆ ಕೆಲವೆಲ್ಲ. ಇಲ್ಲಿ ಹೋಯ್ದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದ್ದ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರ ವೀಕ್ಷಣೆ ಮಾಡಿ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಪ್ರಧಾನಿಯಾಗಿ ಅಲ್ಲಿ ದೊಡ್ಡ ದೊಂಬಿಯಲ್ಲಾಗಿ ಆಕೆ ಭಾರತಕ್ಕೆ ಬಂದ್ಲು. ಆಮೇಲೆ ನಮಗೆ ವಿರುದ್ಧವಾದಂತಹ ಪ್ರಧಾನಿ ಯೂನುಸ್ ಅಲ್ಲಿಗೆ ಬಂದ. ಈಗ ಅಲ್ಲಿಯ ಜನ ಸ್ವಾಮಿ ನಿನ್ನೆ ಎಲ್ಲ ಧರ್ಮ ಗಿರ್ಮ ಎಲ್ಲ ಸಾಕು ಮಾರಾಯ, ಊಟ ಕೊಡು ಅಂತ ಕಾಯ್ತಾ ಇದ್ದಾರೆ. ಈಗ ಯೂನಿಸ್ ದ ಎಂಡ್ ಆಗುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಪಕ್ಕದ ರಾಷ್ಟ್ರದ ಒಂದು ವಿಶೇಷ ಸ್ಟೋರಿಯನ್ನ ನಿಮ್ಮ ಬ್ರಹ್ಮಾಸ್ತ್ರದಲ್ಲಿ ತಂದಿದ್ದೀನಿ. ಮಿಸ್ ಮಾಡಿದೆ ನೋಡಿ. ನಮಸ್ಕಾರ. ನಿಮ್ಗೆಲ್ಲ ಮರ್ತೋಗಿರ್ಬೋದಲ್ಲ, ಬೆಳದಿಯ ನಿತ್ಯಾನಂದ, ಲೇಡಿ ಸಿಡಿ ಬಾಡಿ ನೆನಪಾಯ್ತಲ್ಲ ಅವರೇ. ಈಗ ಸ್ವಾಮಿ ನಿತ್ಯಾನಂದ ಕೇರ್ ಆಫ್ ಕೈಲಾಸ ದಕ್ಷಿಣ ಅಮೆರಿಕದ ಇಕ್ವೆಡಾರ್ ದೇಶದ ದ್ವೀಪವೊಂದನ್ನೇ ಖರೀದಿಸಿರುವ ನಿತ್ಯಾನಂದ ನೀಟಾಗಿ ಸೆಟ್ಲ್ ಆಗಿದ್ದಾರೆ. ಇದರ ಮಧ್ಯೆ ದಟ್ಟ ಕಾರಣದ ಮಧ್ಯೆ ಕಿರಿಕ್ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಏನದು ಸ್ಟೋರಿ, ಬನ್ನಿ ನೋಡಿ. ಕಾಡು ಕದಿಯಲು ಯತ್ನಿಸಿದ್ದ ನಿತ್ಯಾನಂದ 3900 ಚದರ ಕಿಲೋಮೀಟರ್ ಭೂ ಕಬಳಿಕೆಗೆ ಯತ್ನ. ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿ ಕಬಳಿಕೆಗೆ ಯತ್ನಿಸಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾನೆ. ವಿದೇಶದಲ್ಲಿ ನಿತ್ಯಾನಂದ ಕಬಳಿಕೆಗೆ ಯತ್ನಿಸಿರೋದು ಎಷ್ಟು ಜಾಗ ಗೊತ್ತಾ? ಬರೋಬ್ಬರಿ 3900 ಚದರ ಕಿಲೋಮೀಟರ್, ಅದು ಕೂಡ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ. ಭಾರತದಿಂದ ಪರಾರಿಯಾಗಿರುವ ನಿತ್ಯಾನಂದ